ಸ್ನೇಹಿತರೆ, ಇತ್ತೀಚೆಗೆ ನಗರಗಳಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಸುಪ್ರೀಂ ಕೋರ್ಟ್, ಬೀದಿ ನಾಯಿಗಳು ಕಚ್ಚಿದರೆ ಅದಕ್ಕೆ ಶ್ವಾನಗಳಿಗೆ ಆಹಾರವನ್ನು ಹಾಕುವವರನ್ನೇ ಹೊಣೆಗಾರರನ್ನಾಗಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಅಲ್ಲದೆ ನಾಯಿ ಕಡಿತಕ್ಕೆ ಒಳಗಾದ ವ್ಯಕ್ತಿಗಳ ವೈದ್ಯಕೀಯ ವೆಚ್ಚವನ್ನು ಬೀದಿ ನಾಯಿಗಳಿಗೆ ಆಹಾರ ಒದಗಿಸುವವರ ಭರಿಸಬೇಕು. ಜೊತೆಗೆ ಶ್ವಾನಗಳಿಗೆ ಲಸಿಕೆ ಹಾಕಿಸುವ ಜವಾಬ್ದಾರಿಯನ್ನು ಅವರೇ ಹೊರಬೇಕು. ನಾಯಿಗಳನ್ನು ಪ್ರೀತಿಸಿದರೆ ಸಾಲದು, ಅವುಗಳ ಕಾಳಜಿಯನ್ನು ಮಾಡಬೇಕು. ಬೀದಿ ನಾಯಿಗಳು ಅಮಾಯಕರಿಗೆ ಹಾನಿ ಮಾಡುವುದನ್ನು ಸಹಿಸಲಾಗದು ಎಂದು ನ್ಯಾಯಮೂರ್ತಿಗಳಾದ ಸಂಜೀವ ಖನ್ನಾ ಹಾಗೂ ನ್ಯಾಯಮೂರ್ತಿ GK ಮಹೇಶ್ವರಿಯವರನ್ನೊಳಗೊಂಡ ದ್ವಿಸದಸ್ಯ ಪೀಠ ಹೇಳಿದೆ. ಕೇರಳದಲ್ಲಿ ಹೆಚ್ಚಿರುವ ಬೀದಿ ನಾಯಿಯನ್ನು ಹಾವಳಿ ಕುರಿತು ಸಲ್ಲಿಸಲಾದ ಅರ್ಜಿಗಳ ಬಗ್ಗೆ ವಿಚಾರಣೆ ವೇಳೆ ನ್ಯಾಯಾಲಯ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಬೀದಿ ನಾಯಿಗಳ ಕಾಟಕ್ಕೆ ಪರಿಹಾರ ಕಂಡುಕೊಳ್ಳುವ ಅವಶ್ಯಕತೆಯನ್ನು ಒತ್ತಿ ಹೇಳಿರುವ ನ್ಯಾಯಪೀಠ, ಜನರ ಸುರಕ್ಷತೆ ಮತ್ತು ಆರೋಗ್ಯ ಸುಧಾರಣೆ ಹೆಚ್ಚು ಗಮನ ಹರಿಸಬೇಕೆಂದು ಸಹ ಅಭಿಪ್ರಾಯಪಟ್ಟಿದೆ. ಇಲ್ಲಿ ಬರೀ ಕೇರಳದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿಯೂ ಸಹ ಗಲ್ಲಿಗಳಲ್ಲಿಯೂ ನಾಯಿಗಳು ಹೆಚ್ಚಾಗಿದ್ದು ಅವುಗಳು ಕಿತ್ತಾಡುವುದು, ಬೊಗಳುವುದು ಹೆಚ್ಚಾಗಿದೆ. ಮಾತ್ರವಲ್ಲದೆ ಯಾರೇ ಎದುರು ಬಂದರೂ ಅವರನ್ನು ಹೆದರಿಸಿ ಓಡಿಸುವುದು, ಮೈಮೇಲೆ ಬೀಳುವುದು, ಕಚ್ಚುವುದು, ಪರಚುವುದು ವಿಪರೀತವಾಗಿದೆ. ಅಲ್ಲದೆ ಇತ್ತೀಚೆಗೆ ನಾಯಿಗಳ ಮನೆಯಲ್ಲಿ ಸಾಕಲು ಆಗದವರು ಪ್ರತಿನಿತ್ಯ ನಾಯಿಗೆ ಊಟ ಹಾಕುವುದು, ಆಮೇಲೆ ಪ್ಯಾಕ್ ಕಟ್ಟಲೆ ಬಿಸ್ಕೆಟ್ಗಳನ್ನು ಹಾಕುವುದು ನಿರಂತರವಾಗಿದೆ. ಇತ್ತೀಚೆಗೆ ಹಲವು ಪ್ರಕರಣಗಳಲ್ಲಿ ನೋಡಿರ್ಬೋದು ನೀವು. ಬೀದಿ ನಾಯಿ ಹಾವಳಿಯಿಂದ ಮಕ್ಕಳಿಗೆ ಕಚ್ಚಿದ್ದು, ದೊಡ್ಡವರು, ಹಿರಿಯರು, ವೃದ್ಧರಿಂದ ಎಲ್ಲರಿಗೂ ಕಚ್ಚುತ್ತಿರೋ ಪ್ರಕರಣ ತುಂಬ ಹೆಚ್ಚಾಗಿ ಆಗ್ತದೆ. ಈ ಬಗ್ಗೆ ನಿರಂತರವಾಗಿ ಮಹಾನಗರ ಪಾಲಿಕೆ ದೂರು ನೀಡಿದರೆ ಅವರು ಸಹ ಕೆಲವೊಮ್ಮೆ ಅಸಹಾಯಕರಾಗಿದ್ದಾರೆ. ಏಕೆಂದರೆ ಅವರು ನಾಯಿಗಳನ್ನು ಹಿಡಿಯಲು ಬಂದರೆ ಅವುಗಳನ್ನು ಹಿಡಿಯದಂತೆ ಕೆಲವರು ಅವುಗಳ ರಕ್ಷಣೆಗೆ ಮುಂದಾಗುತ್ತಾರೆ. ಕೊನೆಗೆ ನಾಯಿಗಳನ್ನು ಹಿಡಿದುಕೊಂಡು ಹೋಗದಂತೆ ತಡೆಯುತ್ತಿದ್ದಾರೆ. ನಾಯಿಗಳು ಸಾಕಬೇಕು ನಿಜ, ಅವು ಪ್ರಾಣಿ ಸಂಕುಲ, ಅದಕ್ಕೆ ಇರುವ ನಿಯತ್ತು ಮನುಷ್ಯನಿಗೂ ಸಹ ಇಲ್ಲ. ಅವಕ್ಕೂ ಜೀವವಿದೆ, ಅದಕ್ಕೂ ಊಟ ಹಾಕಿ. ಆದರೆ ಅವುಗಳು ಹೆಚ್ಚಾದಷ್ಟು ರಸ್ತೆಯಲ್ಲಿ ಓಡಾಡುವವರಿಗೆ ಮುಜುಗರ ಸಂಖ್ಯೆ ಆಗಾಗ ನಿಯಂತ್ರಿಸದೇ ಇದ್ದರೆ ಆಗ ಈ ಅನಾಹುತ ಆಗುವುದು. ರಸ್ತೆಯ ಕಾವಲಿಗೆ ನಾಯಿಗಳು ಬೇಕು ನಿಜ, ಹಾಗಂತ ರಸ್ತೆ ತುಂಬ ನಾಯಿಗಳಾದರೆ ಹೇಗೆ ಎಂದು ಯೋಚಿಸಿ, ನಿರ್ಣಯಿಸಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.